ನೋಡಿ ಇದು ಎಲೆ ದರ್ಗಲ್ಲಿ ಮಾಡಿರೋದು. ಓಕೆ. ಇದು ಮಳೆಗಾಲದಲ್ಲಿ ಇದನ್ನ ಹಿಂಗೆ ಹಾಕೊಂಡ್ಬಿಟ್ಟು ಹೀಗೆ ನಟ್ಟಿ ಮಾಡಿದ್ರೆ ಇದು ಫುಲ್ ಮನೆ ಥರ ಅದು ಕವರ್ ಆಗೋದು. ಎಷ್ಟು ಎಕರೆ ಜಮೀನಿತ್ತು ಸರ್ ಹಾಗಾದ್ರೆ? ಅವರಿಗೂ ಒಂದು 100-150 ಎಕರೆ ಜಮೀನಿತ್ತು. ಅವಾಗೆಲ್ಲ ಟೆನೆಂಟ್ಸ್ ಇದ್ದರು. ಅವ್ರದ್ದು ಅಂದರೆ ಅವ್ರದ್ದೆಲ್ಲ ಡಿವೈಡ್ ಆದಮೇಲೆ ಬೇರೆ ಬೇರೆಯವರು ಎಲ್ಲ ಕುಟುಂಬಗಳಲ್ಲಿ ಪಾಲಾಗಿ ಎಲ್ಲ ಕೆಲವರು ಆ ಕಡೆ ಸೈಡಿಗೆ ಮನೆ ಕಟ್ಟಿದ್ರು, ಇನ್ನೊಬ್ರು ಅಲ್ಲಿ ಎಂಟ್ರೆನ್ಸಲ್ಲೇ ಒಬ್ರು ಮನೆ ಕಟ್ಟಿದ್ರು. ಎಷ್ಟು ವರ್ಷ ಹಳೆ ಮನೆ ಹಾಗಾದ್ರೆ ಇದು? ಇದು ಒಂದು 200 ವರ್ಷದ ಮನೆ. ಇಲ್ಲಿಗೆ ರಜದಲ್ಲಿ ಬರೋದು ಹೊರತು ದಸರಾ ರಜಾ, ಕ್ರಿಸ್ಮಸ್ ರಜಾ, ಬೇಸಿಗೆ ರಜಾ 3 ರಜಕ್ಕೆ ಬರೋದು ಬಿಟ್ಟರೆ ಬೇರೆ ಟೈಮೆಲ್ಲ ಓದಿದ್ದೆ ಅವ್ರು ಮೈಸೂರಿನಲ್ಲೇ. ಈ ಥರದ್ದು ಮಲೆನಾಡಲ್ಲಿ ಈ ಥರ ಗಾಡಿ ಯಾಕೆಂದರೆ ಇದು ಕೆಸರು ರಸ್ತೆಯಲ್ಲಿ ಹೋಗುತ್ತೆ. ಈ ಮಳೆಗಾಲದಲ್ಲಿ ಹೋಗಬೇಕು, ಕೆಸರಲ್ಲಿ ಹೋಗಬೇಕು. ಈ ಥರದ್ದಾದರೆ ಈಸಿಯಾಗಿ ಓಡಾಡುತ್ತೆ. ಇದ್ರದ್ದು ಇಲ್ಲಿ ಒಳಗಡೆ ಒಂದು ಇದಿರೋದು ಗಂಟೆ, ಅದು ಹಿಂಗೆ ಹೊಡಿತಾರೆ ಗಳಗಳಗಳತೆ ಹೊಡಿತಾ ಇರೋದು. ಇಲ್ಲೂ ಅಷ್ಟೇ. ಇದು ನೋಡಿ, ಇವೆಲ್ಲ ಇದ್ರೊಳಗಡೆ ಒಂದು ಇದು ಹಾಕಿರೋರು. ಇದು ನೋಡಿ ತಡಿಕೆ ಪಣತ ಈ ಥರ ಹಣದ್ಬಿಟ್ಟು ಇದ್ರೊಳಗೆ ಭತ್ತ ತುಂಬಿಡೋರು. ಬೆಲ್ಲ ಮಾಡಿದಾಗ ಬೆಲ್ಲದ ನೊರೆ ಬೆಲ್ಲ ಬರುತ್ತಲ್ಲ, ಅದನ್ನು ಇದ್ರೊಳಗೆ ಹಾಕಿದಾಗ ಬೆಲ್ಲ ಇದಾಗುತ್ತೆ. ಇದರಿಂದ ತೆಗೆದು ಅಚ್ಚಿಗೆಲ್ಲ ಹಾಕ್ತಾಯಿದ್ರು. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ ಕುಪ್ಪಳ್ಳಿ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಕುವೆಂಪು ಅವ್ರ ಮನೆಗೆ 1 ಕಿಲೋಮೀಟ್ರ್ ಇದೆ. ಇಲ್ಲಿ ರೋಡಲ್ಲಿ ಹೋಗ್ಬೇಕಾರೆಲ್ಲ ನೋಡ್ತಾ ಇದ್ದೀವಿ, ರಸ್ತೆ ಇಕ್ಕೆಲಗಳಲ್ಲಿ ಕವಿಶೈಲಕ್ಕೆ ದಾರಿ, ಕವಿ ಮನೆಗೆ ದಾರಿ, ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಹೋಗುವ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ಫೈನಲಿ ನಾವು ಬಂದು ಕುಪ್ಪಳ್ಳಿಗೆ. ಕುಪ್ಪಳ್ಳಿ ಅಂತ ಹೇಳಿದರೆ ನಿಮಗೆಲ್ಲ ನೆನಪಾಗೇ ಆಗುತ್ತೆ. ಜಾಸ್ತಿ ಇಂಟ್ರೊಡಕ್ಷನ್ ಕೊಡೋದು ಅವಶ್ಯಕತೆ ಇಲ್ಲ. ನಮ್ಮ ರಾಷ್ಟ್ರಕವಿ, ಕನ್ನಡಕ್ಕೆ ಜ್ಞಾನಪೀಠ ಪಡೆದುಕೊಂಡಂಥ ಕವಿ ಕುವೆಂಪು ಅವರು ಹುಟ್ಟಿದಂತಹ ಮನೆ ಇದು ಕುಪ್ಪಳ್ಳಿ. ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪನವರ ಮನೆ ಇದು. ಪುಟ್ಟಪ್ಪನವರ ಒಂದು ರೀತಿಯಾಗಿ ನೆನಪಿನ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಕೂಡ ಕವಿಶೈಲ ಹಾಗೂ ಕುಪ್ಪಳ್ಳಿಗೆ, ಕುವೆಂಪು ಅವರ ಮನೆಗೆ ಸ್ವಾಗತ, ಸುಸ್ವಾಗತ. ಅಲ್ಲೇನೋ ಕೆಲಸ ನಡೀತಾ ಇದೆಯಲ್ಲ ಸರ್? ಇದು ಒಂದು ಇಂಟ್ರೊಡಕ್ಷನ್ ಬೋರ್ಡು. ಈ ಕುವೆಂಪು ಅವ್ರ ಮನೆಗೆ ಇಲ್ಲಿಗೆ ತುಂಬ ಜನ ಬರ್ತಾರೆ, ಬಟ್ ಅವ್ರಿಗೆ ಬಂದವರಿಗೆ ಕುವೆಂಪು ಬಗ್ಗೆ ಗೊತ್ತಾಗೋದಿಲ್ಲ. ಅವ್ರ ಜೀವನ ಚರಿತ್ರೆ ಏನೂ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ಒಂದು ಇಂಟ್ರೊಡಕ್ಷನ್ ಬೋರ್ಡು, ವಿಶ್ವಮಾನ ಸಂದೇಶ, ಅದರಲ್ಲಿ ಅವ್ರ ಸಪ್ತಸೂತ್ರ, ಅನಿಕೇತನ ಅವೆಲ್ಲ ಇದೆಯಲ್ಲ ಅದು. ಆಮೇಲೆ ಮೇಯ್ನಾಗಿ ಕುವೆಂಪು ಲೈಫು ಇದು. ಅವರು 29/12/4ನೇ ಇಸ್ವಿಲಿ ಹುಟ್ಟಿ 11/11/94 ತೀರೋಗಿದ್ದು. ಆ ಪೀರಿಯಡಲ್ಲಿ ಅವರವರಿಗೆ ಬೇರೆ ಇದು ಅವರ ಲೈಫ್ ಬಗ್ಗೆ ಅವರ ಇಂಟ್ರೊಡಕ್ಷನ್ ಇದೆ. ಒಂದು ಈ ಕಡೆ ಸೈಡ್ ಕನ್ನಡದಲ್ಲಿದೆ, ಆ ಕಡೆ ಇಂಗ್ಲೀಷಲ್ಲಿದೆ. ಎರಡು ಕಡೆ ಇಲ್ಲಿ ಬಂದವರಿಗೆ ಅವ್ರದ್ದು ಇಂಟ್ರೊಡಕ್ಷನ್ ಮಾಡ್ಕೊಂಡು ಆ ಕಡೆ ಹೋಗಂಗೆ. ಈ ಮಧ್ಯದಲ್ಲಿ ಕುವೆಂಪುದು ಒಂದು ಸ್ಟ್ಯಾಚು ಬರುತ್ತೆ, ಮೊರೆಲ್ ಬರುತ್ತೆ. ಸೊ ಅವ್ರ ಇಡೀ ಫುಲ್ ಇಡೀ ಲೈಫ್ ಸೈಜ್ದು ಮೊರೆಲ್ದು ಮಧ್ಯದಲ್ಲಿ ಬರುತ್ತೆ. ಇದು ಕ್ಲೋಸ್ ಆಗಿದೆ, ಆ ಸದ್ಯದಲ್ಲೇ ಓಪನ್ ಆಗುತ್ತೆ ಅದು. ಓಕೆ. ಅಲ್ಲ, ಮುಂಚೆ ಕುವೆಂಪು ಅವ್ರ ಮನೆ ಇದೇ ರೀತಿ ಇತ್ತಾ? ಮನೆ ಇಲ್ಲೇ ಇತ್ತು. ಎಂಟ್ರಿ ಯಾವ ಕಡೆಯಿಂದ ಇತ್ತು? ಇಲ್ಲಿಂದನೇ ಇತ್ತು. ಅವಾಗ ಇಲ್ಲೇನಂದ್ರೆ ಮುಂಚೆ ಭತ್ತದ ಕಣ ಇತ್ತು, ಭತ್ತ ಒಕ್ಕವರು. ಮುಂಚೆ ಅಗ್ರಿಕಲ್ಚರ್ ಫ್ಯಾಮಿಲಿಗೆ ಹೇಗೆ ಬೇಕೋ ಭತ್ತ ತಂದು ಗದ್ದೆಯಲ್ಲೆಲ್ಲ ಭತ್ತ ತಗೊಂಬಂದು ಇಲ್ಲಿ ರಾಶಿ ಹಾಕ್ತಿದ್ರು. ಗದ್ದೆ ಒಕ್ಕೋದು, ಮತ್ತು ಬೇರೆ ಎತ್ತಿನ ಗಾಡಿ ಕೊಟ್ಟಿಗೆ ಇತ್ತು. ಕಟ್ಟಿಗೆ ಕೊಡ್ತಾಯಿದ್ರು. ವರ್ಷಕ್ಕೆ ಕಟ್ಟಿಗೆ ಬೇಕಲ್ಲ, ಎಲ್ಲ ಮಲೆನಾಡಿನ ಮನೆಗೆ ಏನೇನು ಬೇಕೋ ಆ ಥರದ್ದೆಲ್ಲ ಇತ್ತು. ಮ್ಯೂಸಿಯಂ ಆದಮೇಲೆ ಇದನ್ನೆಲ್ಲ ಇಡೀ ಸೆಟಪ್ ಚೇಂಜ್ ಆಗಿರೋದು. ವೆಂಕಟಪ್ಪನವರ ಫ್ಯಾಮಿಲಿ ಹಿನ್ನೆಲೆ ಏನು? ಅವರೆಷ್ಟು ಎಕರೆ ಜಮೀನಿತ್ತು? ಕುವೆಂಪು ಅವ್ರ ತಂದೆ ವೆಂಕಟಪ್ಪ ಗೌಡರು, ಅವರಿಗಿಂತ ಪೂರ್ವಿಕರು ಇದ್ದರು. ಅಂದರೆ ವೆಂಕಟಪ್ಪ ಗೌಡ್ರದ್ದ ಅವರ ಕಸಿನ್ಸ್ ಎಲ್ಲ ಇಲ್ಲೇ ಇದ್ದರು, ಅವರ ದೊಡ್ಡಪ್ಪನ ಮಕ್ಕಳು. ಅವರು ವೆಂಕಟಪ್ಪ ಗೌಡರು ಒಬ್ಬರೇ. ಅವರಿಗೆ ಅವ್ರ ತಂದೆಗೆ ಅವರು 3-4 ಜನ ಬ್ರದರ್ಸು. ವೆಂಕಟಪ್ಪ ಗೌಡ್ರ ತಂದೆ ಅವ್ರು ವೆಂಕಟಪ್ಪ ಗೌಡ್ರು ಒಬ್ಬರೇ. ಮತ್ತು ಬೇರೆ ಎಲ್ಲರೂ ಒಟ್ಟಿಗೆ ಜಾಯಿಂಟ್ ಕುಟುಂಬ ಇದು. ನಮ್ಮ ದೇವಂಗಿ ರಾಮಣ್ಣಗೌಡ್ರ ವೈಫು ಇಲ್ಲಿಯವರೇನೆ, ಅವರು ಇಲ್ಲಿಂದನೇ ಮದುವೆಯಾಗಿ ಹೋಗಿರ್ತಾರೆ. ಸೊ ಅವರೆಲ್ಲರದು ಮನೆ ಇದು ಒಂದು ಜಮೀನ್ದಾರರ ಕುಟುಂಬ. ಇಲ್ಲಿ ಅವರಿಗೆ ದೊಡ್ಡ ಜಮೀನಿತ್ತು ಸರ್ ಹಾಗಾದ್ರೆ? ಅವರಿಗೂ ಒಂದು 100-150 ಎಕರೆ ಜಮೀನಿತ್ತು. ಅವಾಗೆಲ್ಲ ಟೆನೆಂಟ್ಸ್ ಇದ್ದರು. ಅವ್ರದ್ದು ಅಂದರೆ ಅವ್ರದ್ದೆಲ್ಲ ಡಿವೈಡ್ ಆದಮೇಲೆ ಬೇರೆ ಬೇರೆಯವರು ಎಲ್ಲ ಕುಟುಂಬಗಳಲ್ಲಿ ಪಾಲಾಗಿ ಎಲ್ಲ ಕೆಲವರು ಆ ಕಡೆ ಸೈಡಿಗೆ ಮನೆ ಕಟ್ಟಿದ್ರು, ಇನ್ನೊಬ್ಬರು ಅಲ್ಲಿ ಎಂಟ್ರೆನ್ಸಲ್ಲೇ ಒಬ್ಬರು ಮನೆ ಕಟ್ಟಿದ್ರು. ಈ ಒಂದು ದೊಡ್ಡ ಮನೆಯಲ್ಲಿ ಪಾಲಾದಾಗ ಅವ್ರವ್ರಿಗೆ ಬೇಕಾಗಿರೋದು ಪೋರ್ಷನ್ ಬಂದ್ಬಿಟ್ಟಿರುತ್ತೆ. ಕೆಲವರು ಅವ್ರವ್ರದ್ದು ಪೋರ್ಷನ್ ತಗೊಂಡೋಗಿ ಬೇರೆ ಕಡೆ ಎಲ್ಲ ಸೆಟಪ್ ಮಾಡ್ಕೊಂಡಿರ್ತಾರೆ. ಎಷ್ಟು ವರ್ಷ ಹಳೆ ಮನೆ ಹಾಗಾದ್ರೆ ಇದು? ಇದು ಒಂದು 200 ವರ್ಷದ ಮನೆ. ತುಂಬ ಹಳೆ ಮನೆನೇ. ಭಾಳ ಹಿಂದಿನಿಂದನೇ ಈ ಮನೆ ಕುಪ್ಪಳಿ ಮನೆ ಭಾಳ ಇತ್ತು. ಇದು ಪ್ರತಿಷ್ಠಾನ ಆದಾಗ ಏನಾಯಿತು, ಇದು ಕುವೆಂಪು ಮನೆ ಇದ್ರೂ ತುಂಬ ಶಿಥಿಲ ಆಗ್ತಾ ಬಂದಿತ್ತು. ಇದರಲ್ಲಿ 1-2 ಫ್ಯಾಮಿಲಿ ಮಾತ್ರ ಇದ್ದರು. ಕುವೆಂಪು ಅವರು ಈ ಮನೆಯಿಂದ ಅವರು ಚಿಕ್ಕಲ್ಲಿದ್ದಾಗಲೇ ಅವರು ಮೈಸೂರಿಗೆ ಓದಕ್ಕೆ ಹೋದರು.
ಅವಾಗ ಮೈಸೂರಿಗೆ ಓದಿದ್ದು ಒಂದು ಭಾಳ ಇಂಟ್ರೆಸ್ಟಿಂಗ್. ಅವರು ಭಾಳ ಹೇಗೆ ಹೋದ್ರು? ಅವರು ದೊಡ್ಡ ಜಮೀನ್ದಾರ್ ಮಗನ ಹೇಗೆ ಕಳಿಸ್ಕೊಟ್ರು? ಅಲ್ಲ, ಅವರು ಹಿಂದೆ ಮುಂದೆ ಹುಡ್ತವ್ರು ಎಷ್ಟು ಜನ? ಕುವೆಂಪು ಅವರು ಚಿಕ್ಕಲ್ಲಿದ್ದಾಗ ಇಲ್ಲಿಂದ ತೀರ್ಥಹಳ್ಳಿಗೆ ಹೋಗ್ಬೇಕಾಗಿತ್ತು ಓದೋದಕ್ಕೆ. ಅವ್ರು ಇಲ್ಲಿ ಮನೆಯಲ್ಲೇ ಭಾಳ ಚಿಕ್ಕ ಹುಡುಗರಿದ್ದಾಗ ಮನೇಲೆ ಐಗಳು ಅಂತೇಳಿ ಅವಾಗ ಬಂದು ಮನೆಯಲ್ಲೇ ಎಲ್ಲ ಪಾಠ ಮಾಡೋರು. ಆಮೇಲೆ ಮುಂದೆ ಏನಾಯಿತು ಅಂದರೆ ಸ್ವಲ್ಪ ದೊಡ್ಡ ಆದಮೇಲೆ ತೀರ್ಥಹಳ್ಳಿಗೆ ಹೋಗಿ ಬರಬೇಕಿತ್ತು. ತೀರ್ಥಹಳ್ಳಿಲಿ ತುಂಗಾ ನದಿಯಿಂದ ದಾಟ್ಕೊಂಡು ಆಚೆ ಕಡೆ ಈ ಕಡೆ ಹೋಗಿ ಬರಬೇಕಿತ್ತು. ಹಾಗಾಗಿ ಹೋಗಿ ಬರೋದೇ ಒಂದು ದೊಡ್ಡ ಸಾಹಸ. ಹಾಗಾಗಿ ಏನು ಮಾಡ್ತಾರೆ, ಕುಪ್ಪಳಿಯವರು ತೀರ್ಥಹಳ್ಳಿನಲ್ಲೇ ಒಂದು ಮನೆ ಮಾಡ್ತಾರೆ, ಇರ್ತಾರೆ, ತೀರ್ಥಹಳ್ಳಿನಲ್ಲೇ ಇರ್ತಾರೆ. ಸೊ ಕುಪ್ಪಳಿ ಮನೆಯವರೆಲ್ಲರೂ ಅಲ್ಲೇ ಇರ್ತಾರೆ. ಪಕ್ಕದಲ್ಲೇ ದೇವಂಗಿಯವ್ರ ಮನೆಯೂ ಇರುತ್ತೆ. ದೇವಂಗಿ ಮನೆ ಹುಡುಗರೆಲ್ಲ ತೀರ್ಥಹಳ್ಳಿಲಿ ಇರ್ತಾರೆ. ನಮ್ಗೆ ಯಾಕಂದ್ರೆ ಈ ಕಡೆ ಭಾಗದವರಿಗೆ ಬ್ರಿಡ್ಜ್ ಇರಲಿಲ್ಲ. ಆ ತೀರ್ಥಹಳ್ಳಿ ತುಂಗಾ ಸೇತುವೆ ದಾಟೇ ನಾವು ಆ ಕಡೆ ಹೋಗಬೇಕು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹಾಗಾಗಿ ದಿನ ತೀರ್ಥಹಳ್ಳಿಗೆ ಹೋಗ್ತಾ ಬರ್ತಾ ಹೊಳೆಯಿಂದ ಆಗಲ್ಲ ಅಂತ ತೀರ್ಥಹಳ್ಳಿಯಲ್ಲೇ ಮನೆ ಮಾಡಿಕೊಂಡು ಕುಪ್ಪಳಿಯವ್ರ ಮನೆ, ದೇವಂಗಿಯವ್ರ ಮನೆ ಎಲ್ಲ ಆಗಿನ ಕಾಲದಲ್ಲೇ ಇರುತ್ತೆ. ಕವಿತೆನ ನೋಡ್ತೀವಿ ಸರ್. ಬನ್ನಿ ಸರ್, ಈ ಕವಿತೆ ಬಗ್ಗೆ ಹೇಳಲೇಬೇಕು. ಯಾಕೆಂದ್ರೆ ಇದೇ ಮನೆನ ನೋಡಿ ಅವರು ಬರೆದಿದ್ದಂತೆ. ನನ್ನ ಮನೆ, ಮನೆ ಮನೆ, ಮುದ್ದು ಮನೆ, ಮನೆ ಮನೆ, ನನ್ನ ಮನೆ, ನನ್ನ ತಾಯಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಂಥವ್ರಿಗೂ ಇಷ್ಟ ಆಗುತ್ತೆ. ನಮಗೆ ಚಿಕ್ಕೂರಲ್ಲಿದ್ದಾಗ ಪದ್ಯ ಇತ್ತು. ಈ ಮನೆಗೆ ಬರೆದಿರೋದು ಅದ್ರದ್ದು ಇಂಟ್ರೊಡಕ್ಷನ್. ಈಗ ನೀವು ಎಂಟರ್ ಆಗ್ತಿದ್ದಂಗೆ ಈ ಮನೆಯ ಕುರಿತೆ ಬರೆದಿರೋದ್ರಿಂದ ಇದನ್ನು ಮುಂದೆ ಹಾಕಿದ್ದೀವಿ. ನನ್ನ ತಾಯಿ ಒಲಿದ ಮನೆ, ನನ್ನ ತಂದೆ ಬೆಳೆದ ಮನೆ, ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ ಮಕ್ಕಳಾಟಗಳನ್ನು ಹೂಡಿ ನಾನು ನಲಿದ ನನ್ನ ಮನೆ. ಕುವೆಂಪು ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮನೆ ಬಗ್ಗೆನೇ ಒಂದು ಕವಿತೆನ ಬರೆದಿದ್ದಾರೆ. ಎಂತ ಸಾಮಾನ್ಯ 27ನೇ ಇಸ್ವಿಲೇ ಬರೆದಿರೋದು. ಹೌದು. 27 ಅಂದರೆ 23 ವರ್ಷ ಅವರಿಗೆ. 23 ವರ್ಷಕ್ಕೆ ಬರೆದಿದ್ದಾರೆ. ಅದಾದ ನಂತರ ಈ ಭಾಗಕ್ಕೆ ಹೋಗೋಣ ಸರ್. ಮನೆಗೆ ಹೋಗೋಕ್ಕಿಂತ ಮುಂಚೆ, ಇದು ಮುಂಚೆಯಿಂದಲೂ ಕಲ್ವೆಂಚಿಗೆ ಇದ್ದಿದ್ದ? ಇಲ್ಲ, ಅದು ಮ್ಯೂಸಿಯಂ ಆದಮೇಲೆ. ಮುಂಚೆ ಇದೆಲ್ಲ ಕಣ ಆಯಿತು, ಭತ್ತಗಳು ಕಣಜ ಕಟ್ಟೋರು ಇಲ್ಲೆಲ್ಲ ಭತ್ತ ಒಕ್ಕೋದು ಅಂತ ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಅಡಿಕೆ ಚಪ್ರ ಹಾಕೋರು, ಅಡಿಕೆ ಒಣಗ್ಸೋದಕ್ಕೆ. ಇಂದ ಓದೋದಕ್ಕೆ ಹೋಗ್ಬೇಕಾದ್ರೆ ನಾವು ತೀರ್ಥಹಳ್ಳಿ ತುಂಗಾ ನದಿ ದಾಟಿ ಹೋಗಬೇಕಾಗಿತ್ತು. ಹಾಗಾಗಿ ಏನು ಮಾಡಿದ್ರು ಅಂದರೆ ಒಂದು ಸ್ವಲ್ಪ ದಿನ ನಡ್ಕೊಂಡು ಹೋಗೋರು, ಭಾಳ ದೂರ ಅಲ್ಲ, 16 ಕಿಲೋಮೀಟ್ರ್ ಹೋಗಿ ಬರೋದು ಮಾಡ್ತಾಯಿದ್ರು. ಆಮೇಲಿಂದ ದೇವಂಗಿಯವರು ಒಂದು ಮನೆ ಮಾಡಿದ್ರು. ಆಮೇಲೆ ಕುಪ್ಪಳಿಯವರು ಒಂದು ಮನೆ ಮಾಡ್ತಾರೆ ಅಲ್ಲಿ ಮಕ್ಕಳನ್ನೆಲ್ಲ ಓದಿಸೋದಕ್ಕೋಸ್ಕರ. ಹಾಗಾಗಿ ಅಲ್ಲಿ ಕುಪ್ಪಳಿನಲ್ಲಿ ಅಲ್ಲೇ ಇದ್ದರು. ಆಮೇಲೆ ತೀರ್ಥಹಳ್ಳಿನಲ್ಲೇ ಇದ್ದರು. ಆಮೇಲಿಂದ ಇವರು ಹೈಸ್ಕೂಲಿಗೆ ಬರೋ ಹೊತ್ತಿಗೆ ದೇವಂಗಿ ರಾಮಣ್ಣಗೌಡರು ಪುಟ್ಟಪ್ಪ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಅವಾಗ CR ರೆಡ್ಡಿ ಅಂತ ಒಬ್ಬರು ಎಜುಕೇಷನ್ ಆಫೀಸರ್ ಅವರು ಇನ್ಸ್ಪೆಕ್ಷನಿಗೆ ಬಂದಿರ್ತಾರಂತೆ. ಅವಾಗ ಮೈಸೂರು ರಾಜ್ಯದ್ದು, ಬರೀ ಮೈಸೂರು ರಾಜ್ಯ, ನಾವು ಮೈಸೂರು ಕರ್ನಾಟಕ ಅಲ್ಲ, ನಾವು ಮೈಸೂರು ರಾಜ್ಯದಿಂದ ಒಬ್ಬ ಎಜುಕೇಷನ್ ಆಫೀಸರು ಒಬ್ಬರು ಎಲ್ಲ ಇನ್ಸ್ಪೆಕ್ಷನಿಗೆ ಬರ್ತಾರಂತೆ. ಅವಾಗ ರಾಮಣ್ಣಗೌಡರು ಪ್ರಜಾಪ್ರತಿನಿಧಿ ಸಭೆ ಮೆಂಬರ್ ಅವರು, ಮೈಸೂರು ದರ್ಬಾರಿಗೆಲ್ಲ ಹೋಗಿ ಬರೋಂಥವ್ರು. ಸೊ ಅವ್ರನ್ನ ಕರೆಸ್ಬಿಟ್ಟು ಅವ್ರನ್ನ ನೋಡೋಕ್ಕಂತ ಇಂಗ್ಲಾದಿಗೆ ಬರ್ತಾರಂತೆ CR ರೆಡ್ಡಿ ಅವರು. ಇವೆಲ್ಲ ನೆನಪಿನ ದೋಣಿಲೇ ಬರೆದ್ಬಿಟ್ಟಿದ್ದಾರೆ ಕುವೆಂಪು. ಬಂದು ಕೇಳ್ತಾರೆ, ಬರ್ತಾರೆ. ಆವಾಗ ದೇವಂಗಿ ರಾಮಣ್ಣಗೌಡರು ಹೇಳ್ತಾರೆ, ಪುಟ್ಟಪ್ಪಗೆ ನೀವು ಸರಿ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು, ಅವ್ನ ವಿದ್ಯಾಭ್ಯಾಸ ಅಲ್ಲಿ ಕಂಟಿನ್ಯೂ ಮಾಡಬೇಕು, ಭಾಳ ಅವನಿಗೆ ಇದಿದೆ ಅಂತ ಹೇಳ್ತಾರೆ. ಆಮೇಲೆ ಸರಿ ಅಂಥೇಳಿ ಅವರು ಇದು ಮಾಡ್ತಾರೆ. ಆಮೇಲೆ ಇವರು ಹೈಸ್ಕೂಲಿಗೆ ಹೊರಟೋಗ್ತಾರೆ. ಅಲ್ಲೇ ಒಂದು ರೂಮ್ ಮಾಡ್ಕೊಂಡ್ಬಿಟ್ಟು ಹೈಸ್ಕೂಲಲ್ಲೇ ಅವ್ರು ಅಲ್ಲಿಂದ ಆಮೇಲಿಂದ ಇಲ್ಲಿಗೆ ರಜದಲ್ಲಿ ಬರೋದು ಹೊರತು ದಸರಾ ರಜಾ, ಕ್ರಿಸ್ಮಸ್ ರಜಾ, ಬೇಸಿಗೆ ರಜಾ 3 ರಜಕ್ಕೆ ಬರೋದು ಬಿಟ್ಟರೆ ಬೇರೆ ಟೈಮೆಲ್ಲ ಓದಿದ್ದು ಅವ್ರು ಮೈಸೂರಿನಲ್ಲೇ. ಸೊ ಬಿಗಿನಿಂಗಿಂದ ಅವರು ಹೈಸ್ಕೂಲ್ ಡೇಸಿಂದ ಕೊನೆ ತನಕನೂ ಅವ್ರು ಮೈಸೂರಲ್ಲೇ ಸೆಟ್ಲಾಗಿ ಮೈಸೂರಲ್ಲೇ ಇದ್ದರು. ಅಂದರೆ ಚೈಲ್ಡ್ಹುಡ್ ಡೇ 7th ಮಾತ್ರ ಹೈಸ್ಕೂಲಿಂದ ಫುಲ್ ಅಲ್ಲಿಗೆ ಹೋಗಿದ್ದು. ಬನ್ನಿ ನೋಡೋಣ. ಇದೇನು ಕೃಷಿ ಸಲಕರಣೆಗಳಂತ? ಇವೆಲ್ಲ ಕೃಷಿ ಸಲಕರಣೆಗಳು ಎಲ್ಲ. ಈ ಹಿಂದೆ ಎಲ್ಲ ಮನೆಗಳಲ್ಲೇ ಒಂದು ನಿಮ್ಮ ಈ ಹಳೆ ಮನೆಗಳಲ್ಲಿ ತೋರಿಸೋದಲ್ಲ, ಚೌಕಿ ಇವೆಲ್ಲ ಇದ್ದವಲ್ಲ, ಈ ಥರದ್ದೆಲ್ಲ ಅಲ್ಲೇ ಇರೋದು. ಈಗ ಮ್ಯೂಸಿಯಂ ಆದಮೇಲೆ ಇವನ್ನೆಲ್ಲ ಒಂದು ಕಡೆ ಜೋಡಿಸಿಟ್ಟಿದ್ವಿ. ಇವೆಲ್ಲ ಎತ್ತಿನ ಗಾಡಿ ಹೇಗಿತ್ತು, ಈಗಿನ ಗಾಡಿ. ಆಮೇಲೆ ನೋಡಿ, ಬೇರೆ ಕಡೆ ಎಲ್ಲ ಟೈರ್ ಗಾಡಿಗಳಿರುತ್ತೆ. ಈ ಈ ಥರದ್ದು ಮಲೆನಾಡಲ್ಲಿ ಈ ಥರ ಗಾಡಿ ಯಾಕೆಂದರೆ ಇದು ಕೆಸರು ರಸ್ತೆಯಲ್ಲಿ ಹೋಗುತ್ತೆ. ಈ ಮಳೆಗಾಲದಲ್ಲಿ ಹೋಗಬೇಕು, ಕೆಸರಲ್ಲಿ ಹೋಗಬೇಕು. ಈ ಥರದ್ದಾದರೆ ಈಸಿಯಾಗಿ ಓಡಾಡುತ್ತೆ. ಕಬ್ಬಣ ಟೈರಲ್ಲಾದರೆ ಹುಕ್ಕೊಳ್ಳುತ್ತೆ. ಇದಾದರೆ ಕೆಸರಲ್ಲೂ ಎಲ್ಲಿ ಬೇಕಾದ್ರೆ ಈ ಥರದ್ದು ಹೋಗುತ್ತೆ ಚಕ್ರಗಳು. ಎತ್ತಿಗೆ ಈಸಿಯಾಗಿ ಮೂವ್ಮೆಂಟ್ ಸಿಗುತ್ತೆ ಈ ಥರ ಇದ್ದರೆ. ಇದನ್ನು ಕುವೆಂಪು ಯೂಸ್ ಮಾಡ್ತಾ ಇದ್ದರು? ಇಲ್ಲ, ಕುವೆಂಪು ಅವರು ಚಿಕ್ಕಲ್ಲೇ ಹೋಗ್ಬಿಟ್ರಲ್ಲ ಇಲ್ಲಿ. ಆಮೇಲೆ ಸುಮಾರು ವರ್ಷಗಳಾಯ್ತಲ್ಲ ಕಳೆದು ಅವ್ರು ಹೋಗಿದ್ದು. ಆಮೇಲಿಂದ ಮ್ಯೂಸಿಯಂ ಮಾಡಿದಾಗ ಬೇರೆ ಬೇರೆ ಕಡೆಯಿಂದ ತಂದು ಹಿಂದಿಂದ ಹೇಗಿತ್ತು ಅಂತ ಇಡೋದಕ್ಕೋಸ್ಕರ ಬೇರೆ ಕಡೆ ಎಲ್ಲ ಕಲೆಕ್ಟ್ ಮಾಡಿ ತಂದಿಟ್ಟಿರೋದು. ಇದೇನಿದೆ ಸರ್? ಅದು ಎತ್ತಿಗೆ ಗಗರ ಅಂತಿದ್ರು ಹಿಂದೆ. ಎತ್ತಿಗೆ ದನಗಳಿಗೆ ಇದ್ರದ್ದು ಇಲ್ಲಿ ಒಳಗಡೆ ಒಂದು ಇದಿರೋದು ಗಂಟೆ, ಅದು ಹಿಂಗೆ ಹೊಡಿತಾರೆ ಗಳಕ ಅಂತ ಹೊಡಿತಾ ಇರೋದು. ಇಲ್ಲೂ ಅಷ್ಟೇ. ಇದು ನೋಡಿ, ಇವೆಲ್ಲ
ಇದ್ರೊಳಗಡೆ ಒಂದು ಇದು ಹಾಕಿರೋರು, ಓಕೆ ಅದು ಹೀಗೆ ಎತ್ತು ಓಡಾಡ್ದಂಗೂ ಅದು ಈ ಗಂಟೆ ಥರ ಇದು ಇದಾಗೋದು. ಓಕೆ ಹೇಗಿದೆ ಇದು ಎತ್ತಿನ ಗಾಡಿ? ಎತ್ತಿನ ಗಾಡಿ ಮೀನಿಂದು ಮೀನಿನ ಗದ್ದೆಗೆಲ್ಲ ಹಾಕಂತ ಮೀನಿನ ಕೋಣಿ ಅಲ್ಲಿ ನೋಡಿದ್ರಲ್ಲ ಇಂಗ್ಲದಲ್ಲಿ ಆ ಥರದ್ದು. ಇದೇನಿದು? ಅದೇ ಅದು ಕೆಳಗಡೆ ಬುಟ್ಟಿ. ಓ ಇದ್ರಲ್ಲಿ ಇಡ್ತಾ ಇದ್ರೆ ಈ ಕಡೆ ಇದ್ರೆ ನೀರೆಲ್ಲ ಹೋಗೋದು, ಮೀನು ಉಳಿಯೋದು. ಸರ್ ಇದು ಅದು ಅಷ್ಟೇ, ಅದು ಕೆರೆಗಳಲ್ಲಿ ಇದರಲ್ಲಿ ಕೈ ಹಾಕಿ ಹಿಂಗೆ ಹಾಕ್ಬಿಟ್ಟು ಅದು ಕೈ ಹಾಕಿದ್ರೆ ಒಳಗಡೆ ಸಿಗೋದು. ಓ ಹೌದಾ, ನೀವು ಹಿಡ್ದಿದ್ದೀರಾ? ನಾನು ಹಿಡ್ದಿಲ್ಲ, ನಾವು ಎಲ್ಲ ಹಾಸ್ಟೆಲಲ್ಲಿ ಚಿಕ್ಕಲ್ಲಿಂದ ಹೋಗಿದ್ರಿಂದ ಆ ಕೆಲಸ ಎಲ್ಲ ನಾವು ಮಾಡಲಿಲ್ಲ ಅಷ್ಟೊಂದು. ನೊಗಕ್ಕೆ ಇದಕ್ಕೆ ಉಳುಮೆ ಮಾಡೋಂಥದ್ದು ನೇಗಿಲು ಇದು ನೋಡಿ, ಇದು ನೇಗಿಲು. ಇದರಲ್ಲೇ ಇದು ಸ್ವಲ್ಪ ಮಾಡರ್ನೈಸ್ಡು. ಇದೇನಂದರೆ ಈ ನೇಗಿಲು ಕೆಸರು ಗದ್ದೆಯಲ್ಲಿ ಮಾಡೋಂಥದ್ದು. ಇದು ಡ್ರೈ ಲ್ಯಾಂಡಿಗೆ ಈ ಥರ ಮಾಡ್ತಾರೆ. ಕುಂಟೆ ಇನ್ನೊಂದಿದೆ, ಇದು ನೊಳ್ಳಿ ಅಂತ. ಇದು ಕೆಸರು ಗದ್ದೆ ಇರುತ್ತಲ್ಲ ಅದ್ರ ಲೆವೆಲ್ ಮಾಡೋದು. ಇದು ಕುಂಟೆ ಇದು ಥರದ್ದು ಈ ಡ್ರೈ ಲ್ಯಾಂಡ್ ಅದರಲ್ಲಿ ಕೆರೆದ್ಬಿಟ್ಟು ಇದನ್ನು ಮಾಡಿದ್ರೆ ಲೆವೆಲ್ ಆಗುತ್ತೆ ಅಂತ. ಇದೇನಿದೆ ಸರ್? ಇದು ಗೊರಬುಲು ಅಂತ. ಈ ಎಲೆನಲ್ಲೇ ನೋಡಿ, ಎಲೆ ದರ್ಗಲ್ಲಿ ಮಾಡಿರೋದು. ಇದು ಮಳೆಗಾಲದಲ್ಲಿ ಇದನ್ನ ಹಿಂಗೆ ಹಾಕೊಂಡ್ಬಿಟ್ಟು ಹೀಗೆ ನಟ್ಟಿ ಮಾಡಿದ್ರೆ ಇದು ಫುಲ್ ಮನೆ ಥರ ಅದು ಕವರ್ ಆಗೋದು. ಹಿಂಗೆ ಬಕ್ಕೊಂಡು ಹಿಂಗೆ ನಟ್ಟಿ ಮಾಡೋರು. ಮಳೆ ನೆನೆತಿರ್ಲಿಲ್ಲ, ಇದ್ರ ಮಳೆ ಆ ಕಡೆ ಈ ಕಡೆ ಬಿದ್ದು ಹೋಗೋದು, ಆ ಥರ ಇರೋದು. ಇದು ಭತ್ತ ಇದು ಮಾಡೋದು, ಭತ್ತನ ಹುಲ್ಲನ್ನ ಆರಿಸೋದು. ಈ ಹುಲ್ಲು ನಾವು ಒಕ್ತಿರ್ತೀವಲ್ಲ, ಒಕ್ಕೋ ಹೊತ್ತಿಗೆ ಇದನ್ನು ಹುಲ್ಲನ್ನು ಸಪ್ರೇಟ್ ಮಾಡೋಕ್ಕೆ, ಹುಲ್ಲು ಭತ್ತ ಎಲ್ಲ ಕೆಳಗೆ ಬೀಳುತ್ತೆ. ಆ ರೀತಿಯಾದಂಥ ಒಂದು ಇವೆಲ್ಲ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಮೇಯ್ನಾಗಿ. ಈಗೇನಾಗಿದೆ ಇವೆಲ್ಲ ಈಗ ಮಾಡರ್ನ್ ಮಿಷಿನ್ಸ್ ಎಲ್ಲ ಬಂದು ಇವೆಲ್ಲ ಬದಿಗೆ ಬಿದ್ದಿದೆ. ಈಗ ಅದಕ್ಕೆ ಮ್ಯೂಸಿಯಮಿಗೆ ತಂದು ಕೆಲವೆಲ್ಲ ಸುಮ್ಮನೆ ಇಟ್ಟಿರೋದು. ಇದೆಲ್ಲ ಭತ್ತ ಇಡೋಂಥ ಕಣಜ. ಇದ್ರೊಳಗೆ ಭತ್ತ ತುಂಬಿಡ್ತಿದ್ರು. ಈ ಕಡೆ ಎಲ್ಲ ಸಗಣಿ ಬೆಳೆದು ಎಲ್ಲ ಪ್ಯಾಕ್ ಮಾಡಿ ಇದ್ರೊಳಗೆ ಇಟ್ಬಿಡೋರು. ಮಳೆಗಾಲಕ್ಕೆ ಇದಕ್ಕೆಲ್ಲ ಸ್ಟಾಕ್ ಆಗೋದು. ಸ್ವಲ್ಪ ಜಾಸ್ತಿ ಭತ್ತ ಇದ್ದರೆ ಇದು ಪಣತ ಅಂತ. ಇದು ನೋಡಿ ತಡಿಕೆ ಪಣತ ಈ ಥರ ಹಣದ್ಬಿಟ್ಟು ಇದ್ರೊಳಗೆ ಭತ್ತ ತುಂಬಿಡೋರು. ಓಕೆ, ಇಲ್ಲಿ ಲಾಕರ್ ಇತ್ತು. ಇದು ಲಾಕರು, ಇದು ಓಪನ್ ಮಾಡಂಗೆ. ಅದು ಅಷ್ಟೇ, ಅದು ಫುಲ್ ಮರದ ಪಣತ. ಇದು ತಡಿಕೆ ತಡಿಕೆ ಮಣ್ಣಲ್ಲಿ ಈ ಥರ ದೆಬ್ಬೆ ಹಾಕ್ಬಿಟ್ಟು ತಡಿಕೆ ಮಾಡಿ ಒಳಗಡೆ ಇದು ಮಾಡೋರು, ಭತ್ತ ತುಂಬೋರು. ಇದೆಲ್ಲ ಬೇರೆ ಬೇರೆ ಭತ್ತದ ಪಣತಗಳು, ಬೇರೆ ಬೇರೆ ಥರ ಭತ್ತ ಇಡೋದು. ಅದು ಮೇಲ್ಗಡೆಯಿಂದ ಸುರಿಯೋದು ಭತ್ತನ. ಇಲ್ಲಿಂದ ಹೋಗಿ ಅಲ್ಲಿ ಭತ್ತ ತುಂಬಿದ್ರೆ ಇಲ್ಲಿ ಕೆಳಗಡೆ ಇಲ್ಲಿ ಇಳಿಸ್ಕೊಳಂಗೆ. ಈ ಕಡೆಗೆ ಇಲ್ಲಿ ತಗೊಬೇಕು. ತುಂಬಾ ವ್ಯವಸ್ಥಿತವಾಗಿದೆಯಲ್ಲ ಸರ್. ಇಲ್ಲಿ ಮೇಲ್ಗಡೆ ತುಂಬೋದು, ಕೆಳಗಡೆ ಇಲ್ಲಿ ತೆಕ್ಕೊಳ್ಳೋದು. ಮುಂಚೆನೇ ಇದು ಸಲಕರಣೆ ಇಡೋದೆ ಮನೆ? ಇಲ್ಲ, ಈ ಮನೆ ಇರಲಿಲ್ಲ. ನಾನು ಹೇಳಿದ್ನಲ್ಲ, ಮುಂಚೆ ಎಲ್ಲ ಭತ್ತ ಇದು ಮಾಡೋದು, ಎತ್ತಿನ ಗಾಡಿ ಕೊಟ್ಟಿಗೆ ಆ ಥರದ್ದೆಲ್ಲ ಇತ್ತು. ಇದು ಮ್ಯೂಸಿಯಂ ಆಗಿ ಇದು ಫುಲ್ ಡೆವಲಪ್ ಆದಮೇಲೆ ಇವನ್ನೆಲ್ಲ ಹೊಸದಾಗಿ ಎಕ್ಸ್ಟ್ರಾ ಎಲ್ಲ ಕಟ್ಟಿ ಇವನ್ನೆಲ್ಲ ಇಂಪ್ಲಿಮೆಂಟ್ಸ್, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಎಲ್ಲ ಇಟ್ಟಿರೋದು. ಕಲ್ಲಿಂದು ಇದೆಲ್ಲ ಕಲ್ಲಿಂದು ಕಲ್ಮರಿಗೆ ಅಂತೀವಿ ನಾವು. ಈ ಕಲ್ಲಲ್ಲೇ, ಈ ಬಳಪದ ಕಲ್ಲಲ್ಲಿ ಮಡಕೆ ಥರ ಮಾಡ್ತಾರೆ. ಇದರಲ್ಲಿ ಉಪ್ಪು ಈ ಥರದ್ದೆಲ್ಲ ತುಂಬಿಡ್ತಾಯಿದ್ರು. ಇದೇನಾಗುತ್ತೆ, ಮಳೆಗಾಲ ಟೈಮಲ್ಲಿ ಇದ್ರ ಟೈಮಲ್ಲಿ ಕರಗಿ ಬಿಡ್ತಿತ್ತಲ್ಲ, ಸೊ ಇಂಥದ್ರಲ್ಲಿ ತುಂಬಿ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಅದು ಕರಗ್ತಿರ್ಲಿಲ್ಲ. ಸ್ಕ್ವೇರ್ ಥರ ಇದೆಯಲ್ಲ. ಅದು ಬೆಲ್ಲ ಮಾಡೋದು, ಆಲೆ ಮನೆ ಮಾಡಿ ಕಬ್ಬು ಬೆಳೀತಿದ್ರು ಅವಾಗ. ಬೆಲ್ಲ ಮಾಡಿದಾಗ ಬೆಲ್ಲದ ಅಚ್ಚು, ಇದರಲ್ಲಿ ಬೆಲ್ಲ ಮಾಡಿ ಇದ್ರಲ್ಲಿ ಸೂದ್ಬಿಟ್ರೆ ಬೆಲ್ಲ ಅಚ್ಚಿನ ಬೆಲ್ಲ ಆಗೋದು. ಓಕೆ, ದಪ್ಪ ಸಣ್ಣದೆಲ್ಲ ಇದೆಯಲ್ಲ ಅಚ್ಚಿನ ಬೆಲ್ಲ. ಹಾಗಾದ್ರೆ ಇಲ್ಲಿ ಬೆಲ್ಲ ಮಾಡ್ತಾ ಇದ್ರು, ಕಬ್ಬೆಲ್ಲ ಬೆಳೀತಾ ಅವಾಗೆಲ್ಲ ಕಬ್ಬು ಮನೆಗೆ ಬೇಕಾಗಷ್ಟು ಕಬ್ಬು ಬೆಳೆಯೋರು, ಭತ್ತ ಬೆಳೀತಿದ್ರು, ಕಬ್ಬು ಬೆಳೆಯೋರು, ಬೀಸಕಲ್ಲು ಇವೆಲ್ಲ ಏನಂದ್ರೆ ಬೆಲ್ಲ ಮಾಡಿದಾಗ ಬೆಲ್ಲದ ನೊರೆ ಬೆಲ್ಲ ಬರುತ್ತಲ್ಲ, ಅದನ್ನ ಇದ್ರೊಳಗೆ ಹಾಕಿದಾಗ ಬೆಲ್ಲ ಇದಾಗುತ್ತೆ. ಇದರಿಂದ ತೆಗೆದು ಅಚ್ಚಿಗೆಲ್ಲ ಹಾಕ್ತಾಯಿದ್ರು. ಅಚ್ಚಿ ಹಾಕೋದು, ಬೆಲ್ಲ ತಂದು ಇದ್ರೊಳಗೆ ಸುರಿಯೋದಕ್ಕೆ. ಇದು ಅಷ್ಟೇ, ಬೆಲ್ಲ ಆಲೆ ಮನೆಯಲ್ಲಿ ಆದಾಗ ತಂದು ಇದಕ್ಕೆ ಸುರಿಯೋರು. ಇದು ಹುಟ್ಟು ಅಂತ, ಇವನ್ನೆಲ್ಲ ಮಿಕ್ಸ್ ಮಾಡೋದಕ್ಕೆ ಬೆಲ್ಲನ ಈ ಥರದಕ್ಕೆ ಇದನ್ನು ಯೂಸ್ ಮಾಡೋರು. ಮರದ್ದೇ ಅಲ್ಲ ಸರ್? ಎಲ್ಲ ಮರದ್ದೇ, ಅವಾಗೆಲ್ಲ ಮರದ್ದೇ. ನೋಡಿ, ಅವಾಗೆಲ್ಲ ಅಡಿಕೆ ನಮಗೆ ಸ್ಪ್ರೇ ಮಾಡೋ ಹೊತ್ತಿಗೆ ಮುಂಚೆ ಎಲ್ಲ ಹಾಳೆ ಕಟ್ಟಬೇಕಿತ್ತು. ಮಳೆ ಬಂದಾಗ ಅದನ್ನು ಹಾಳೆನಲ್ಲಿ ಕೊಳೆ ಬಂದು ಉದುರ್ಬಿಡುತ್ತೆ. ಅದು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಪ್ರತಿ ಮರಕ್ಕೂ ಬಂಚಿಗೂ ಕಟ್ಟಬೇಕಿತ್ತು. ಆಮೇಲೆ ಕೋಲ್ಮನ್ ಬಂದಮೇಲೆ ದೇವಂಗಿ ಮನೆಯಲ್ಲೇ ಫಸ್ಟು ಬೋರ್ಡೋ ಮಿಕ್ಸ್ಚರ್ ಮಾಡ್ತಾರೆ. ಅವ್ನು ಬಂದು ಟೆಸ್ಟ್ ಮಾಡಿ ಬೋರ್ಡೋ ಮಿಕ್ಸ್ಚರ್ ಹೊಡೆಯೋದು ಒಂದು ಅಭ್ಯಾಸ ಆಗುತ್ತೆ. ಈ ಯುರೋಪಿಯನ್ ಕಂಟ್ರೀಸಲ್ಲಿ ದ್ರಾಕ್ಷಿಗೆ ಬೋರ್ಡೋ ಮಿಕ್ಸ್ಚರ್ ಅಂದರೆ ಲೈಮು, ಕಾಪರ್ ಸಲ್ಫೇಟು ಒಂದು ಮಿಕ್ಸ್ಚರ್ ಮಾಡಿ ಅದನ್ನು ಸ್ಪ್ರೇ ಮಾಡಿದಾಗ ಈ ಫಂಗಸ್ ಬರಲ್ಲ ಅಂತ. ಇಟ್ ಇಸ್ ಎ ಫಂಗಿಸೈಡ್. ಸೊ ಅದನ್ನು ಯುರೋಪಲ್ಲೆಲ್ಲ ಆಗ್ತಿದೆ ಅಂತ ಇವನು ಡಾಕ್ಟರ್ ಕೋಲ್ಮನ್ ಬಂದು ಇಲ್ಲೆಲ್ಲ ಮಾಡಿದಾಗ ಅಡಿಕೆಗೆ ಅದನ್ನು ಪ್ರೊಟೆಕ್ಟ್ ಮಾಡ್ಬೋದು ಅಂತ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಅದೇ ಹಾಳೆ ಎಲ್ಲ ಕಟ್ತಾಯಿದ್ರು. ಈ ಬಂದಮೇಲೆ ಬೋರ್ಡೋ ಮಿಕ್ಸ್ಚರ್ ಬಂದಮೇಲೆ ಇದಕ್ಕೆ ಹಾಕ್ಬಿಟ್ಟು, ಈಗ ಆಗಿನ ಕಾಲದ ಪಂಪು, ಇದನ್ನು ಪಂಪ್ ಹೊಡೆದು ಬೆನ್ನಿಗೆ ಕಟ್ಕೊಂಡು ಹೋಗಿ ಮೇಲ್ಗಡೆ ಹೊಡೆಯೋರು.
ಆಮೇಲೆ ಪ್ರೆಷರ್ ಹೊರಟೋಗೋದು, ಮತ್ತೆ ವಾಪಸ್ ಇಳಿದ್ಬಂದು ಮತ್ತೆ ಪಂಪ್ ಹೊಡಿಬೇಕು ಇದಕ್ಕೆ, ಆಮೇಲೆ ಮತ್ತೆ ಹೋಗಿ ಸ್ಪ್ರೇ ಮಾಡೋರು, ಆ ಥರ ಸ್ಪ್ರೇ ಮಾಡೋದು ಇದು. ಈಗೆಲ್ಲ ಎಲೆಕ್ಟ್ರಾನಿಕ್ ಇವು ಬಂದುಬಿಟ್ಟಿದ್ದಾವೆ, ಡೀಸೆಲ್ ಪಂಪ್ಸು, ಪೆಟ್ರೋಲ್ ಪಂಪ್ಸು, ಈ ಕೆಳಗಡೆ ಸ್ಟಾರ್ಟ್ ಮಾಡಿದ್ರೆ ಮೇಲ್ಗಡೆ ಹೋಗಿ ಸ್ಪ್ರೇ ಮಾಡುತ್ತೆ. ಸೊ ಈಗೆಲ್ಲ ಭಾಳ ಚೇಂಜಸ್ ಇದೆ. ಅವಾಗೆಲ್ಲ ಪಂಪ್ ಹೊಡೆದು ಬೆನ್ನಿ ಕಟ್ಕೊಂಡು ಮತ್ತೆ ಮರ ಹತ್ತಬೇಕಿತ್ತು, ಎಲ್ಲ ಕೊಡಬೇಕಿತ್ತು. ಈ ಬೆರಕೆ ಕೋಲು ಅಂತ ಬೆರಕೆ ಮಾಡೋದು, ಈ ಹುಲ್ಲಿಗೂ ಇದಕ್ಕೂ. ಇದು ಅಷ್ಟೇ ಹೂಟಿ ನೊಗ. ಹೌದು, ಇಂಥವೆಲ್ಲ ನೊಗಗಳು ಇವಾಗ ಮ್ಯೂಸಿಯಂ ಅಲ್ಲಿ ನೋಡೋದು. ಹಾಂ, ನೊಗದಲ್ಲೂ 2 ಟೈಪು. ಇವು ಹೂಟಿ ನೊಗ, ಇನ್ನೊಂದು ಇವು ಎತ್ತಿನ ನೊಗ. ಈ ನೊಗ ಸ್ಟ್ರೈಟ್ ಇರುತ್ತೆ, ಎತ್ತಿ ಕಟ್ಟಂಥ ನೊಗಗಳಿದು. ಅದು ಹೂಟಿಗೆ ಹೋಗ್ಬೇಕಾದ್ರೆ ಮಾತ್ರ, ಗದ್ದೆ ಕೆಸರು ಗದ್ದೆಯಲ್ಲಿ ಹೂಟಿ ಮಾಡೋದು ಮಾತ್ರ ಅದು. ಅದು ಎತ್ಕೊಳ್ಳಿಗೆ ಹಾಕ್ತಾರಲ್ಲ. ಹಾಂ, ಅದು ಯಾತಕ್ಕೆ ಅಂದರೆ ಗದ್ದೆ ಇದು ಮಾಡ್ತಾರಲ್ಲ, ಭತ್ತ ನಾವು ಕೊಯ್ಕೊಂಬಂದು ಸಪ್ರೇಟ್ ಮಾಡ್ತಾರೆ ಭತ್ತನೂ ಹುಲ್ಲನ್ನು. ಅವಾಗ ಹುಲ್ಲು ತಿಂತಾ ಇದ್ಬಿಡುತ್ತೆ, ನಿಂತ್ಕೊಂಡ್ಬಿಡುತ್ತೆ ಎತ್ತುಗಳು. ಅದಕ್ಕೆ ಬಾಯಿ ಕುಕ್ಕೆ ಅಂತ, ಅದನ್ನ ಬಾಯಿಗೆ ಹಾಕಿಟ್ಬಿಡೋರು ಪಾಪ, ಹುಲ್ಲು ತಿನ್ನಂಗಿಲ್ಲ ಅಂತ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.